ಈಗ ಅವನು ಸ್ಕೂಲಿಂದ ಬಂದ ತಕ್ಷಣ ಇನ್ನೊಂದ್ಸಲ ಮಾತಾಡ. ಗೆಳತಿ, ನಂಗೆ ಯಾಕೋ ಅರ್ಜೆಂಟ್ ಮಾಡೋದು ಬೇಡ ಅನಿಸ್ತಾ ಇದೆ. ಸ್ವಲ್ಪ ಟೈಮ್ ತಗೊಳ್ಳೋಣ ಗೆಳತಿ. ಚೆನ್ನಾಗಿ ಹೇಳಿದೆ ಫ್ರೆಂಡು ನೀನು. ಭಾಗ್ಯನ ಹತ್ರ ನಿನ್ ಪ್ರೀತಿ ಹೇಳ್ಕೊಳಕ್ಕೆ ಇಷ್ಟೊಂದು ಟೈಮ್ ತಗೊಂಡೆ. ಇನ್ನು ಇವನ ಹತ್ರ ಹೇಳಕ್ಕೆ ನೀನ್ ಎಷ್ಟು ತಗೋತೀಯೋ ನಾ ಬೇರೆ ಕಾಣೆ. ಲಿಟ್ರಲಿ ನನಗೂ ಹಾಗೆ ಅನಿಸ್ತಿದೆ ಗೆಳತಿ. ಭಾಗ್ಯನ ಹತ್ರ ಮಾತಾಡೋದಕ್ಕಿಂತ ಮಕ್ಕಳ ಹತ್ರ ಮಾತಾಡೋದೇ ಕಷ್ಟ ಅನಿಸ್ತಿದೆ. ಮಕ್ಕಳ ಹತ್ರ ಮಾತಾಡೋದು ಕಷ್ಟ ಅಂತೀಯ? ಅದಕ್ಕಿಂತ ದೊಡ್ಡ ಕಷ್ಟ ಏನು ಗೊತ್ತಾ? ತಿರುಗು 1 2 3 4 5 ಎಷ್ಟು ಬಿಳಿ ಕೂದಲಾಗಿದೆ ಗೊತ್ತಾ? ನೀನ್ ಹೇಳೋ ಅಷ್ಟೊತ್ತಿಗೆ ಪೂರ್ತಿ ಬಿಳಿ ಕೂದಲು ಆಗೋದ್ರೆ ಆವಾಗ ಹಸೆ ಮಣೆ ಮೇಲೆ ಕೂತ್ಕೊಳ್ಳೋದು ಇನ್ನೂ ಕಷ್ಟ. ಆ ಕಷ್ಟ ಬೇಕಾ ನಿನಗೆ? ಗೆಳತಿ, ನನ್ನ ಕಷ್ಟ ನನಗೆ, ನಿಮ್ಗೆ ಹುಡುಗಾಟ ಅಲ್ವಾ? ಹುಡುಗಾಟ ಕೇಳಿಲ್ಲ ಫ್ರೆಂಡು, ನಾನ್ ನಿಜವಾಗ್ಲೂ ಹೇಳಿದೆ. ಅಲ್ಲ ಈಗ ನೋಡು, ಅದೇನೋ ಒಂದು ಹೊಸ ಟ್ರೈನ್ ಬಂದಿದೆಯಲ್ಲ, ಯಾವ್ದು ಹೇಳು? ವಂದೇ ಭಾರತ್ ಎಕ್ಸ್ಪ್ರೆಸ್. ವಂದೇ ಭಾರತ್ ಪ್ರೆಸೆಕ್ಸ್ ಇದೆಯಲ್ಲ, ಆತರ ನೀನು ಜುಯ್ ಅಂತ ಹೋಗು ಅಂದ್ರೆ ಅದು ಯಾವ್ದೋ ಹಳೇ ಗುಡ್ಸ್ ಟ್ರೈನ್ ಇದೆಯಾ ನೋಡು, ಆತರ ಚಕ್ಕ ಬುಕ್ಕು ಅಂತ ಹೋಗ್ತೀಯಪ್ಪ ನೀನು. ನೋಡು, ಅದ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಈಗ ನೀನೇ ಹೋಗಿ ಹೇಳ್ತೀಯೋ ಇಲ್ಲ ನಾನು ಹೋಗಿ ಮಕ್ಕಳ ಹತ್ರ ಮಾತಾಡ್ಲೋ? ಅಯ್ಯೋ ಗೆಳತಿ, ಭಾಗ್ಯ ಅವ್ರ ಹತ್ರ ಹೇಳಿರೋ ಎಡವಟ್ಟಿಂದಲೇ ನಾನು ಇನ್ನೂ ಸುಧಾರಿಸ್ಕೊಂಡಿಲ್ಲ. ತನ್ಮಯ್ ಹತ್ರ ಹೇಳಿ ಅವನ್ ಕೋಪ ಮಾಡ್ಕೊಂಡು ಅದನ್ನ ಹೇಗ್ ತಡ್ಕೊಳ್ಳಿ? ಇಲ್ಲ, ನನ್ನ ಮಾತು ಕೇಳು. ಅಯ್ಯೋ ಗೆಳತಿ ಪ್ಲೀಸ್, ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಅದೇನ್ ಬಿಟ್ಬಿಡಕ್ಕಾಗತ್ತೆ? ಅಲ್ಲ ಫ್ರೆಂಡು, ಮದ್ವೆ ಮಾಡ್ಕೋ, ಸಂತೋಷವಾಗಿರು ಅಂದ್ರೆ ನಾನೇನೋ ಹಾಳ್ ಬಾವಿಲ್ ಕಳ್ತಿದೀನಿ ಅನ್ನೋ ತರ ಮಾತಾಡ್ತಿದೀಯಲ್ಲ ನೀನು. ಅದ್ ಹಾಗ ಮತ್ತಿನ್ ಹೇಗೆ? ಅದು ಇದು ಏನು? ಐ ಮೀನ್ ಯಾವ ಮೀನು? ಗೆಳತಿ, ಭಾಗ್ಯ ಹೊರಗಡೆ ಏನೋ ಕೆಲಸ ಮಾಡ್ತಾ ಇದಾರೆ ಅನ್ಸುತ್ತೆ, ಅವ್ರಿಗೆ ಸಹಾಯ ಮಾಡ್ತೀನಿ. ಫ್ರೆಂಡ್, ಸರಿ ಹೋಯ್ತು. ಇವನಿಗೆ ಇವಳ ಬಗ್ಗೆ ಕಾಳಜಿ, ಇವಳಿಗೆ ಇವನ ಬಗ್ಗೆ ಕಾಳಜಿ. ಇವನಿಗೆ ಒಂದು ಸಣ್ಣ ಶಾಕ್ ಹೊಡೆದು ಬಿಟ್ರೆ ಇವಳೇನು ವಿಲ 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 ಒದ್ದಾಡ್ಬಿಟ್ಲು. ಇವಳು ಒಬ್ಬಳೆ ಕೆಲಸ ಮಾಡ್ತಿದ್ದಾಳೆ ಅಂತ ಇವನು ವಿಲ 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 ಒದ್ದಾಡ್ಬಿಟ್ಟ. ನಾ ಹೆಲ್ಪ್ ಮಾಡ್ತೀನಿ ಗೆಳತಿ ಅಂತ ಓಡ್ ಹೊಟ್ಟೋದ. ಇದಕ್ಕೆ ಪ್ರೀತಿ ಅನ್ನೋದು. ಆದ್ರೆ ಇಬ್ರು ಒಬ್ರಿಗೊಬ್ರಿಗೆ ಹೇಳ್ಕೊಳಕ್ಕೆ ಒದ್ದಾಡ್ತಿದ್ದಾರೆ. ಇವರಿಬ್ರನ್ನ ಒಂದ್ ಮಾಡೋ ಅಷ್ಟೊತ್ತಿಗೆ ನನಗ್ ಸಾಕಾಗೋಗತ್ತೀನಿ. ನನಗೆ ಗೊತ್ತು, ಅತ್ತೆ ನಿಮ್ಗೆ ಏನೇನೋ ಹೇಳಿ ಕಳ್ಸಿರ್ತಾರೆ, ಅದನ್ನೇ ನೀವು ಹೇಳ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀರಾ ಅಂತ. ಅತ್ತೆ ಏನೋ ಹೇಳಿದ್ರು ಅಂತ ಅದನ್ನೆಲ್ಲ ಇಲ್ಲಿ ಬಂದು ಹೇಳ್ಬೇಡಿ, ನಮ್ಗೆ ಇಷ್ಟ ಆಗಲ್ಲ. ಗೆಳತಿ ಏನ್ ಹೇಳಿದ್ರು? ನೀವೇನ್ ಅರ್ಥ ಮಾಡ್ಕೊಂಡ್ರಿ? ನೀವ್ ಹೇಳ್ದಿದ್ರು ನನ್ಗೆಲ್ಲ ಅರ್ಥ ಆಗುತ್ತೆ. ನೀವಿಬ್ರು ಏನ್ ಮಾತಾಡ್ಕೊಂಡಿರ್ತೀರಾ, ಅವ್ರು ನಿಮ್ಗೆ ಏನ್ ಹೇಳಿರ್ತಾರೆ, ನೀವಿಲ್ಲಿ ಬಂದು ಏನ್ ಹೇಳಕ್ ಹೊರಟಿದ್ದೀರಾ, ಎಲ್ಲದನ್ನು ನಾನು ಗೆಸ್ ಮಾಡಬಲ್ಲೆ. ಏನ್ ಗೆಸ್ ಮಾಡಿದ್ರಿ? ಅವತ್ತು ನನ್ನ ಹತ್ರ ಬಂದು ಪ್ರೀತಿ ಬಗ್ಗೆ ಹೇಳ್ಕೊಂಡ್ರಲ್ಲ, ಅದನ್ನ ನಮ್ಮ ಅತ್ತೆ ತಾನೇ ಹೇಳು ಅಂತ ಹೇಳಿ ಕಳ್ಸಿದ್ದು. ಅವರೇ ತಾನೇ ಭಾಗ್ಯನ ಹತ್ರ ಹೋಗಿ ಮಾತಾಡು ಅಂತ ಹೇಳಿದ್ದು ನಿಮ್ಗೆ. ಏನ್ ಭಾಗ್ಯ? ಒಬ್ರ ಮಾತು ಕೇಳ್ಕೊಂಡು ಪ್ರೀತಿ ಹೇಳ್ಕೊಳಕ್ಕೆ ನಾನೇನ್ ಚಿಕ್ಕ ಹುಡುಗನ ಅಥವಾ ನನಗೆ ಭಾವನೆಗಳೇ ಇಲ್ವಾ? ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇರೋದು ಗೆಳತಿ ಅವ್ರಿಗೆ ಗೊತ್ತಿತ್ತು ನಿಜ, ಆದ್ರೆ ಅವ್ರೇನ್ ಹೇಳಿ ಕಳಿಸ್ಲಿಲ್ಲ. ಆ ಪ್ರೀತಿಲಿರೋ ಪರಿಶುದ್ಧತೆ ನಂದೇ. ಅವತ್ ನಾನು ನಿಮ್ ಮುಂದೆ ಏನೇನ್ ಹೇಳಿದ್ನೋ ಎಲ್ಲ ನನ್ನ ಮನ್ಸಾರೆ ಹೇಳಿದ್ದೆ. ನನ್ನ ಮನ್ಸಲ್ಲಿರೋದನ್ನ ಹೇಳ್ಕೊಂಡಿದ್ದೀನಿ. ಅದರಲ್ಲಿ ನಿಮ್ಮ ಅತ್ತೆ ಮಾತು ಯಾವುದೂ ಇಲ್ಲ. ನಾನು ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಹೇಳಿದ್ದು ನನ್ನ ನಿರ್ಧಾರ.
ಆಗಿದೆಲ್ಲ ಆಗೋಯ್ತಲ್ಲ, ಅದನ್ನೆಲ್ಲ ಅಲ್ಲಿಗೆ ಬಿಟ್ಬಿಡಿ. ಅಲ್ಲ, ನಿಮ್ಮಿಂದ ಈ ಉತ್ತರ ಕೇಳಕ್ಕ ನಾನು ಇಷ್ಟು ದಿನ ಕಾಯ್ತಾ ಇದ್ದಿದ್ದು. ನೋಡಿ, ನಾನು ನಿಮ್ಮನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ನಿಮ್ಗಿನ್ನೂ ಟೈಮ್ ಬೇಕಾ? ತಗೊಳ್ಳಿ, ನಾನು ವೇಟ್ ಮಾಡ್ತೀನಿ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಆದಿಯವ್ರೆ? ಮಾವ ನನ್ನನ್ನ ತುಂಬಾನೇ ನಂಬಿದ್ದಾರೆ. ಸೋ ವಾಟ್? ಮದ್ವೆಗೆ ಮುಂಚೆನೆ ನಮ್ಮ ಮನೆಯವ್ರ ನಂಬಿಕೆನ ಗಳಿಸಿದಿರ ಅಂತ ಆಯ್ತಲ್ಲ. ಇಟ್ಸ್ ಗ್ರೇಟ್. ಆದಿಯವ್ರೆ, ಹುಡುಗಾಟ ನಿಲ್ಲಿಸ್ತೀರಾ ಸ್ವಲ್ಪ? ನಾನ್ ಹೇಳೋದನ್ನ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಪಾಪ ಮಾವ ನಿಮ್ಮನ್ನ ಮದ್ವೆಗೆ ಒಪ್ಸೋ ಜವಾಬ್ದಾರಿನ ನನಗ್ ಕೊಟ್ಟಿದ್ದಾರೆ. ಅಂದ್ಮೇಲೆ ಅವ್ರಿಗೆ ನನ್ ಮೇಲೆ ಎಷ್ಟು ನಂಬಿಕೆ ಇರ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ಆ ನಂಬಿಕೆಗೆ ನಾನ್ ಮೋಸ ಮಾಡಕ್ ಆಗುತ್ತಾ ಆದಿಯವ್ರೆ? ಸಾಲದಕ್ಕೆ ನೀವ್ ಬೇರೆ ಅವ್ರ ಮುಂದೆ ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಬೇರೆ ಹೇಳಿದೀರ. ಅವ್ರು ಬಂದು ನಿಮ್ ಹತ್ರ ಆ ಹುಡುಗಿ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ಹೇಳಿ? ನೀವೇ ಅಂತ ಹೇಳ್ತೀನಿ. ಏನಂದ್ರೆ? ಹೌದು ಭಾಗ್ಯ, ನಾನ್ ಪ್ರೀತಿಸ್ತಾ ಇರೋದು ನಿಮ್ಮನ್ನೇ ಅಂತ ಹೇಳ್ತೀನಿ. ನೋಡಿ ಭಾಗ್ಯ, ನನಗೆ ಸುಳ್ಳು ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನೀವು ಒಪ್ಲಿ ಅಂತ ಕಾಯ್ತಾ ಇರೋದು. ಅದೆಲ್ಲ ಆಗದೆ ಇರೋ ಮಾತು ಆದಿಯವ್ರೆ. ಆಗುತ್ತೆ ಭಾಗ್ಯ, ನೀವು ಮನಸ್ಸು ಮಾಡ್ಬೇಕು ಅಷ್ಟೇ. ಆದಿಯವ್ರೆ, ಸುಮ್ನೆ ನಿಮ್ ಲೈಫ್ ಅನ್ನ ನೀವ್ ಹಾಳು ಮಾಡ್ಕೋಬೇಡಿ. ನಿಮ್ಗೆ ನಿಮ್ದೇ ಆದ ಒಂದ್ ಲೈಫ್ ಇದೆ. ಮದ್ವೆ ಆಗಿ ಚೆನ್ನಾಗ್ ಬಾಳ್ಬೇಕು ಅನ್ನೋ ಆಸೆ ನಿಮ್ಗಿಲ್ವಾ? ಭಾಗ್ಯ, ಅದೇ ಮಾತನ್ನ ನಾನು ನಿಮ್ಮನ್ನು ಕೇಳ್ತೀನಿ. ನಿಮಗೂ ಒಂದು ಲೈಫ್ ಇದೆ. ನನ್ನನ್ನು ಮದುವೆ ಆಗಿ ನೀವು ಲೈಫ್ ಲೀಡ್ ಮಾಡಬೇಕು ಅಂತ ನಿಮ್ಗೆ ಅನ್ಸೋದಿಲ್ವಾ? ಪ್ರೀತಿ ಮಾಡೋದು ಅಷ್ಟೊಂದು ಕಾಂಪ್ಲಿಕೇಟೆಡ್ ಅಲ್ಲ ಭಾಗ್ಯ ಅವರೇ. ನೀವ್ಯಾಕೆ ನನ್ನ ಕೇಳಬಾರ್ದೇನೋ ಕೇಳ್ದೆ ಅನ್ನೋ ತರ ದೂರ ಮಾಡ್ತಿದ್ದೀರಾ? ಸ್ನೇಹ, ಪ್ರೀತಿ ಆಶ್ರಯನ ಬಯಸ್ತಾ ಇದೆ. ನಾವಿಬ್ರು ಯಾಕೆ ಪರಸ್ಪರ ಪ್ರೀತಿ ಆಶ್ರಯನ ಪಡಿಬಾರ್ದು? ಚೆನ್ನಾಗಿ ಬಾಳೋದು, ಖುಷಿಯಾಗಿರೋದು, ಒಂದೊಳ್ಳೆ ಬದುಕನ್ನ ಕಟ್ಕೊಳ್ಳೋದು ನಿಮ್ ಹಕ್ಕು ಭಾಗ್ಯ. ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭ ಆಗುತ್ತೆ. ಹಳೆಗಾಯ ವಾಸಿ ಆಗ್ಬೇಕು ಅಂತಂದ್ರೆ ಆ ಗಾಯಕ್ಕೆ ಔಷಧಿನ ಹಚ್ಚೋ ಕೈ ಬೇಕು ಅಲ್ವಾ ಭಾಗ್ಯ? ಹಳೆದನ್ನೆಲ್ಲ ಮರೆತು ಹೊಸ ಅಧ್ಯಾಯನ ಶುರು ಮಾಡಲೇಬೇಕು. ಜನ ಏನ್ ಹೇಳ್ತಾರೋ ಅಂತ ಭಯಪಟ್ಟು ಹಿಂಜರಿಯೋ ಅವಶ್ಯಕತೆ ಇಲ್ಲ ಭಾಗ್ಯ. ಇಷ್ಟು ವರ್ಷ ಮದುವೆ ಬೇಡ ಅಂತಿದ್ದವನು ಅಪ್ಪ ಹೇಳಿದ್ರು ಅಂತನೋ ಇನ್ಯಾರೋ ಹೇಳಿದ್ರು ಅಂತನೋ ಇಷ್ಟ ಇಲ್ಲದೆ ಮದ್ವೆ ಆಗೋನಲ್ಲ ಭಾಗ್ಯ. ನಾನು ನನ್ನ ಸಂಗಾತಿ ಅಂತ ಆದ್ರೆ ಅದು ನೀವು ಮಾತ್ರ ಭಾಗ್ಯ. ಅಮ್ಮ, up the call. ಹಲೋ, ನನ್ನ ಕಾಲ್ ಪಿಕ್ ಮಾಡಕ್ ಏನ್ ಪ್ರಾಬ್ಲಮ್? ಎಷ್ಟಲ್ಲ ಅಂತ ಕಾಲ್ ಮಾಡೋದ್ ನಿಂಗೆ? ಏ ಕನಿಕಾ, ಕಾಮ್ ಡೌನ್. ಯಾಕೆ ಹೀಗೆ ಕಿತ್ತಾ ಇದ್ಯಾ? ಮತ್ತಿನ್ನೇನ್ ಮಾಡ್ಲಿ, ನಿನ್ ಜೊತೆ ಅರ್ಜೆಂಟ್ ಆಗಿ ಮಾತಾಡ್ಬೇಕು ನಾನು. ನೀನು ಮಾತಾಡ್ಬೇಕಾ? ಇನ್ನೇನಿದೆ ನಿನ್ ಜೊತೆ ಮಾತಾಡೋದಕ್ಕೆ? ನಾನು ಏನ್ ಹೇಳ್ಬೇಕು ಎಲ್ಲಾನು ನೆನ್ನೆನೆ ಹೇಳಾಯ್ತಲ್ಲ. ನೆನ್ನೆನೆ ಹೇಳಿದ್ಯಾ? ನಿನ್ಗೇನಾದ್ರೂ ಹುಚ್ಚ? ನಾನ್ ನಿನ್ನ ಹತ್ರ ಮಾತಾಡ್ತಿರೋದು ಇವತ್ತು. ಏಯ್, ನಿನ್ ಇಷ್ಟು ಚಿಕ್ಕ ವಯಸ್ಸಿಗೆ ಅರ್ಲು ಮರ್ಲು ಶುರುವಾಯ್ತಾ ಏನು? ತಾಂಡವ್ ಇವಾಗ ಜೈಲಲ್ಲಿ ಇದ್ದಾನೆ. ಅವನ್ನ ಬಿಡ್ಕೊಳಕ್ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಅಪ್ಪನ್ಗೆ ನೀನ್ ಮೋಸ ಮಾಡಿರೋ ವಿಷಯನೆಲ್ಲ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಇಂತ ಎಲ್ಲಾ ವಿಷಯಗಳು ನಿನ್ಗೆ ಮರೆಯೋದಕ್ ಶುರುವಾಯ್ತಾ? ಶ್ರೇಷ್ಠ, ಐ ಸ್ವೇರ್ ನೆನ್ನೆ ನಿನ್ ಜೊತೆ ನಾನು ಮಾತಾಡಿಲ್ಲ. ಮತ್ತೆ ಯಾರ ಜೊತೆ ಮಾತಾಡ್ದೆ ನಾನು?
ಅಲ್ಲ ಕನಿಕಾ, ನಾನೇನಾದ್ರೂ ನೀನ್ ಗೋಸ್ಟ್ ಜೊತೆ ಮಾತಾಡ್ದ ಅಥವಾ ನಿನ್ ಫೋನು ತಾನೇ ಫೋನ್ ರಿಸೀವ್ ಮಾಡ್ಬಿಡ್ತಾ? ಅಲ್ಲ ಫೋನ್ ಏನಕ್ ನನ್ ಕೈಯಲ್ಲಿದೆ. ಓ ಗಾಡ್, ಈ ಶ್ರೇಷ್ಠ ನನ್ನ ನಾನ್ ಅನ್ಕೊಂಡು ಪೂಜಾ ಜೊತೆ ಮಾತಾಡಿದಾಳೆ. ಈ ದಡ್ಡಿಯಿಂದ ನಾನು ಎಲ್ಲಾ ವಿಷಯನೂ ಪೂಜಾ ಗೊತ್ತಾಗ್ಬಿಡಿದೆ. ನೋಡು ಕನಿಕಾ, ನನ್ನ ಹತ್ರ ಪದೇ ಪದೇ ಹೇಳ್ಕೋಬೇಡ. ನಿನ್ನೆ ಹೇಳಿದ್ದೇನಾದ್ರೂ ಇನ್ ಕೇಸ್ ನಿನಗ್ ಮರ್ತೋಗಿದ್ರೆ ಮತ್ತೆ ಹೇಳ್ತೀನಿ ಕೇಳು. ನೀನ್ ಏನಾದ್ರೂ ನನಗ್ ಸಪೋರ್ಟ್ ಮಾಡದೇ ಇದ್ರೆ, ತಾಂಡವ್ನ ಜೈಲಿಂದ ಬಿಡ್ಸೋದಕ್ಕೆ ಹೆಲ್ಪ್ ಮಾಡದೇ ಇದ್ರೆ, ನೀನ್ ಮಾಡಿರೋ ಎಲ್ಲಾ ಫ್ರಾಡು ನಿಮ್ಮ ಅಪ್ಪನಿಗೆ ಹೇಳ್ತೀನಿ. ನಿನ್ನ ದೊಡ್ಡ ಬ್ಲಂಡರ್ ಆಗಿದೆ ಶ್ರೇಷ್ಠ. ನಾನು ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮಾತಾಡ್ತೀನಿ. ಮೀಟ್ ಏ ಬಾರಿಜ, ಪೂಜಾ ಎಲ್ಲಿ? ಗೊತ್ತಿಲ್ಲ ಮೇಡಮ್, ಎಲ್ಲೋ ಆಚೆ ಹೋದ್ರು. ಆಚೆ ಹೋದ್ಲಾ? ಏನಾದ್ರೂ ಪ್ಲಾನ್ ಮಾಡ್ಕೊಂಡೆ ಹೋಗಿರ್ತಾಳೆ. ಗಾಡ್. ಅಮ್ಮ, ಯಾಕಮ್ಮ ಹೇಗೆಲ್ಲ ಮಾಡ್ದೆ? ಬಂಗಾರಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಕಾಲೇಜ್ಗೆ ಹೋಗ್ಲಿಲ್ವಾ? ಅಮ್ಮ, ಅದೆಲ್ಲ ಬಿಡು. ನನ್ನಿಂದ ನೀನೇನೋ ಮುಚ್ಚಿಟ್ಟಿದ್ಯಾ, ನಿಜಾನಾ? ಬಂಗಾರಿ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಸರಿ ಅಮ್ಮ, ನಾನ್ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಪಪ್ಪ ಎಲ್ಲಿದ್ದಾರೆ? ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳ್ದೆ ತಾನೆ ನೀನು? ನಿಜವಾಗ್ಲೂ ಬೇರೆ ಊರಿಗೆ ಹೋಗಿದಾರಾ ಅಥವಾ? ಅಮ್ಮ, ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನನಗ್ ಗೊತ್ತಿಲ್ಲ. ನನಗ್ ನಿಜ ಇವಾಗ್ಲೇ ಗೊತ್ತಾಗ್ಬೇಕು. ಹೇಳು. ಅದ್ ಹಾಗಲ್ಲ ಬಂಗಾರಿ. ಅಮ್ಮ, ನೀನ್ ಏನ್ ಸಂದೇಶ ಕೊಟ್ಟು ನಾನು ಕೇಳಕ್ ತಯಾರಿಲ್ಲ. ನನಗ್ ನಿಜ ಗೊತ್ತಾಗ್ಬೇಕಂದ್ರೆ ಗೊತ್ತಾಗ್ಬೇಕಷ್ಟೇ. ಇನ್ನು ಅವಳಿಂದ ಮುಚ್ಚಿಟ್ಟು ಏನ್ ಪ್ರಯೋಜನ? ವಿಷಯ ಏನು ಅನ್ನೋದನ್ನ ಹೇಳ್ಬಿಡು. ಅಂದ್ರೆ ಅಮ್ಮ, ನೀನೇ ನನ್ನ ಹತ್ರ ಸುಳ್ಳು ಹೇಳ್ಬಿಟ್ಟ. ಯಾಕಮ್ಮ ಸುಳ್ಳು ಹೇಳ್ದೆ? ನೀನ್ ಏನ್ ಹೇಳಿದ್ರು ಅದ್ ನಿಜಾನೇ ಅಂತ ನಂಬಿದ್ದೆ. ನನ್ನ ಹತ್ರನೇ ಸುಳ್ಳು ಹೇಳ್ಬಿಟ್ಟಲ್ವಮ್ಮ? ಬಂಗಾರಿ, ಅದೇನ್? ದಯವಿಟ್ಟು ನೀನೇನೋ ಹೇಳ್ಬೇಡ. ಪಪ್ಪ ಎಲ್ಲಿದ್ದಾರಂತ ಹೇಳು, ಅಷ್ಟೇ ಸಾಕು. ಏಯ್, ನಿಮ್ ಪಪ್ಪ ಜೈಲಿಗೆ ಹೋಗಿದ್ದಾನೆ. ಸುಮ್ನೆ ಹೋಗಿಲ್ಲ, ಅವನ್ ಮಾಡಿರೋ ಕರ್ಮಕ್ಕೆ ಹೋಗಿದ್ದಾನೆ. ಕನಕ ಮೇಡಮ್ಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ರು. ಬರ್ಲೇ ಇಲ್ವಲ್ಲ? ಏನ್ ನೋಡಿದ್ರೆ ಫೈಲ್ ಹುಡುಕ್ತಾ ಇದ್ದಾರೆ. ಬೇಗ ಬಂದ್ರೆ ಸರಿ, ಇಲ್ಲ ಅಂದ್ರೆ ಅಷ್ಟೇ ಕತೆ. ನೀವೇನೋ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಇಲ್ಲ ಮೇಡಮ್, ಹಾಗೇನೇ ಇಲ್ವಲ್ಲ. ನಿಮ್ ಮುಖ ನೋಡಿದ್ರೆ ಹಾಗ ಅನಿಸ್ತಿಲ್ವಲ್ಲ? ಯಾವ್ದೋ ವಿಷಯಕ್ಕೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಾಗಿದೆ. ಯಾವ ವಿಷಯಕ್ಕೆ? ಟೆನ್ಷನ್ ಇಲ್ವಲ್ಲ ಮೇಡಮ್, ಹಾಗೇನೆ ಇಲ್ವಲ್ಲ.
ಹೌದಾ? ಸರಿ. ಇದೇನಿದು? ಈ ಕಬೋರ್ಡ್ ಲಾಕ್ ಆಗಿದ್ಯಲ್ಲ, ಇದ್ರ ಕೀ ತಗೊಂಡ್ ಬನ್ನಿ, ನಾನ್ ಚೆಕ್ ಮಾಡ್ಬೇಕು. ಅದಕ್ಕಿಲ್ಲ ಮೇಡಮ್, ಗೊತ್ತಿಲ್ವಲ್ಲ ಮೇಡಮ್ ನನ್ಗೆ. ಏನ್ ಸಕದ ಆಕ್ಟಿಂಗ್ ಮಾಡ್ತೀರಿ ನೀವು. ಯಾಕೆ ಮೇಡಮ್? ಈ ಆಫೀಸ್ ಸ್ಟಾಫ್ ನೀವು, ಇದ್ರ ಕೀ ಎಲ್ಲಿದೆ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಅಂಡ್ ಇದನ್ನ ನಾನ್ ನಂಬೇಕು. ಹೋಗಿ ಕೀ ತಗೊಂಡ್ ಬನ್ನಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಮೇಡಮ್. ಹೌದಾ? ಸರಿ, ಆದಿ ಭಾವಂಗೆ ಕಾಲ್ ಮಾಡಿ ಕೇಳ್ತೀನಿ. ಮೇಡಮ್ ಒಂದ್ ನಿಮಿಷ, ನಾನು ಹುಡ್ಕೊಂಡ್ ತಗೊಂಡ್ಬರ್ತೀನಿ. ಏ ಪೂಜಾ, ಏನೇ ಮಾಡ್ತಿದ್ಯಾ? ಒಂದ್ ಮುಖ್ಯವಾದ ಕೆಲ್ಸ ಇತ್ತು ಕನಿಕಾ. ನಾನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಫೈಲ್ ನ ಹುಡುಕ್ಬೇಕಿತ್ತು, ಅದಕ್ಕೆ ಬಂದೆ. ಏನ್ ಇಂಪಾರ್ಟೆಂಟ್ ಫೈಲ್? ಏನ್ ಬೇಕಿತ್ತು? ಇದು ನನ್ ಜಾಗ, ಸುಮ್ನೆ ಹೊರಡು ಇಲ್ಲಿಂದ. ಯಾಕೆ ಕನಿಕಾ ಟೆನ್ಷನ್ ಆಗ್ತಿದ್ಯಾ? ಹೋ, ನಿನ್ ಗುಟ್ಟು ರಟ್ಟಾಗ್ತಿದೆ ಅಂತ ಭಯನಾ? ನನಗ್ ಗೊತ್ತು, ನೆನೆ ಶ್ರೇಷ್ಠ ನನ್ ಜೊತೆ ಮಾತಾಡಿದ್ದು ನಿನಗ್ ಗೊತ್ತಾಗಿದೆ ಅಂತ. ಅದಕ್ಕೆ ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ಯಾ ಅಲ್ವಾ? ಆದ್ರೂ ಏನೋ ಪ್ರಯೋಜನ ಇಲ್ಲ ಬಿಡು, ಈಗ ನನ್ ಕೈಗೆ ಸಿಕ್ಬಿದ್ದಾಯ್ತು. ಸುಮ್ನೆ ಏನೋ ಮಾತಾಡ, ಮೊದ್ಲಿನಿಂದ ಹೊರಡು. ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಸಿಕ್ಕೇ ಬಿಡ್ತು ನೋಡು, ನಿನ್ ಹಣೆ ಬರನ ಬದಲಾಯಿಸೋ. ಕಂಗ್ರ್ಯಾಚುಲೇಷನ್ಸ್ ಕನಿಕಾ. ಓ, ಏನ್ ಅಮ್ಮನವರು ದೊಡ್ಡ ಅವಾಂತರನೇ ಮಾಡ್ಬಿಟ್ಟಿದ್ದೀರಾ. ಇದನ್ ಎಲ್ ಕೊಟ್ರೆ, ಯಾರಿಗ್ ಕೊಟ್ರೆ ನಿನ್ ಬುಡಕ್ ಬರುತ್ತೆ ಅಂತ ನಂಗ್ ಚೆನ್ನಾಗ್ ಗೊತ್ತು. ಯೋರ್ ಗೇಮ್ ಇಸ್ ಓವರ್ ಕನಿಕಾ. ಖತಮ್. ಟಾಟಾ, ಬಾಯ್ ಬಾಯ್. ಜೈಲಲ್ಲಿದ್ದಾರ? ಇದ್ಯಾವಾಗಾಯ್ತು? ಇದ್ ಯಾಕಮ್ಮ ನನ್ನ ಹತ್ರ ಹೇಳಲಿಲ್ಲ ನೀನು? ನಿನ್ನ ಕೇಳ್ದೆ ಅಲ್ವಾ ಪಪ್ಪ ಎಲ್ಲಿದಾರಂತ, ಯಾಕಮ್ಮ ಹೇಳಲಿಲ್ಲ? ನೋಡು ಬಂಗಾರಿ, ಕೂಗಾಡ್ಬೇಡ. ನಿನ್ ಹತ್ರ ಹೇಳ್ದೆ ಇರೋದಕ್ಕೆ ಒಂದು ಕಾರಣ ಇದೆ, ಸುಮ್ನೆ ಕೋಪ ಮಾಡ್ಕೋಬೇಡ. ಅದೇನಂತ ಕಾರಣ? ನೋಡು ಬಂಗಾರಿ, ಮೊನ್ನೆ ನಿನ್ ಪಪ್ಪ ಹಾಸ್ಪಿಟಲ್ ಇದಾರೆ ಅಂತ ಗೊತ್ತಾದಾಗಿಂದ ನೀನ್ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದೆ. ಸರಿಯಾಗಿ ಓದ್ತಾನೂ ಇರ್ಲಿಲ್ಲ, ಹೋಮ್ವರ್ಕು ಮಾಡ್ತಿರ್ಲಿಲ್ಲ. ನೀವ್ ಈ ತರ ಬೇಜಾರಲ್ಲಿರೋದು ನನ್ ಹೇಳಿ ನೋಡಕ್ ಆಗಲ್ಲ ಬಂಗಾರಿ. ಪರೀಕ್ಷೆ ಬೇರೆ ಹತ್ರ ಬರ್ತಿದ್ಯಲ್ಲ, ಅದಕ್ಕೆ ಹೇಳಲಿಲ್ಲ. ಅಮ್ಮ, ನನಗ್ ತುಂಬಾ ಬೇಜಾರಾಗ್ತದೆ. ನನ್ ಪಪ್ಪ ಅಮ್ಮ, ನನ್ ಪಪ್ಪನ್ ಬಗ್ಗೆನೇ ನನ್ನ ಹತ್ರ ಮುಚ್ಚಿಟ್ಬಿಟ್ಟ ಅಲ್ವಾ? ನನಗ್ ತುಂಬಾ ಬೇಜಾರಾಗ್ತಿದೆ.
ಪಪ್ಪಂಗ್ ಏನಾಗಿದೆ ಅಂತ ತಿಳ್ಕೊಳ್ಳೋ ಹಕ್ಕು ಕೂಡ ನಂಗಿಲ್ವಾ ಅಮ್ಮ? ಯಾರೋ ಹೊರಗಡೆ ಅವರು, ಅದು 3ನೇ ವ್ಯಕ್ತಿಯಿಂದ ವಿಷಯ ತಿಳ್ಕೊಬೇಕಲ್ಲ, ಅದಮ್ಮ, ಅದು ನನಗ್ ಬೇಜಾರಾಗಿದ್ದು. ಹೌದಮ್ಮ, ಪಪ್ಪ ತಪ್ಪು ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನಮಗ್ ತೊಂದ್ರೆ ಕೊಟ್ಟಿದ್ದಾರೆ, ಬೇಜಾರ್ ಮಾಡಿದ್ದಾರೆ. ಅದ್ಯಾವ್ದು ಇಲ್ಲ ಅಂತ ಹೇಳಲ್ಲ ಅಮ್ಮ. ಅವ್ರು ಏನೇ ಮಾಡಿದ್ರು ನನ್ ಪಪ್ಪ ತಾನೆ. ನಮಗ್ ಒಳ್ಳೇದ್ ಮಾಡಿದಾರಲ್ವಾ ಅಮ್ಮ? ನಮ್ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಹಾಗಿರುವಾಗ ಅವ್ರ ಬಗ್ಗೆ ನಾನ್ ಯಾಕಮ್ಮ ತಿಳ್ಕೊಬಾರ್ದು? ಯಾಕಮ್ಮ ಮುಚ್ಚಿಟ್ಟೆ ನೀನು? ಯಾರಮ್ಮ? ಯಾರ್ ಪಪ್ಪನ ಜೈಲಿಗೆ ಕಳ್ಸಿದ್ದು? ಯಾಕೆ ಅವ್ರನ್ನ ಕಳ್ಸಿದ್ದಾರೆ? ಛೇ, ಎಲ್ಲ ನಮ್ಮಿಂದಾನೇ ಆಯ್ತಾ ಅಂತ. ಆ ಮಗು ಅಳೋದನ್ನ ನೋಡೋಕ್ಕಾಗ್ತಾ ಇಲ್ಲ. ನಾನೇನಾದ್ರೂ ಮಾಡಲೇಬೇಕು.